ವೆಲ್ಕಮ್ ಬ್ಯಾಕ್. ಅನುಭವ ಕುರಿತು ಕೆಲವು ವಚನಗಳನ್ನು ನೋಡಿದ್ದೇವೆ. ಮತ್ತಷ್ಟು ವಚನಗಳನ್ನು ನೋಡೋಣ. ಅದಕ್ಕೂ ಮೊದಲು ಸಂಕ್ಷಿಪ್ತವಾಗಿ ಅನುಭವ ಸಾಹಿತ್ಯ ಕುರಿತು ಹೇಳುತ್ತೇನೆ, ಏಕೆಂದರೆ ಚಾನಲನ್ನು ಹೊಸದಾಗಿ ನೋಡುವವರಿಗೆ ಅರ್ಥವಾಗಲು ಹೇಳಲೇಬೇಕು. ಬಸವಾದಿ ಶರಣರು ಅನುಭವವೆಂಬ ಹೊಸ ಪರಿಕಲ್ಪನೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆ ಕೊಟ್ಟರು. ಶರಣರ ಜೀವನದ ಅನುಭವದಿಂದ ಸೃಜಿಸಿದ ಸಾಹಿತ್ಯವೇ ಅನುಭವ ಸಾಹಿತ್ಯ. ಇದೇ ವಚನ ಸಾಹಿತ್ಯ. ಅನುಭವ ಪದವೇ ಸೂಚಿಸುವಂತೆ ಅದೊಂದು ಬರೀ ಅನುಭವ ಅಲ್ಲ, ವಿಶೇಷ ಅನುಭವ. ಶರಣರು ಅರ್ಥೈಸಿದಂತೆ ಅನುಭವವೆಂದರೆ ಆತ್ಮವಿದ್ಯೆ, ಅನುಭವವೆಂದರೆ ಸಮಕಾಲೀನ ಶರಣರೊಂದಿಗಿನ ಚಿಂತನ ಮಂಥನ. ಅನುಭವವೆಂಬುದು ಸತ್ವಯುಕ್ತ ಸಂವಾದ ಎನ್ನುವ ಬಸವಾದಿ ಶರಣರ ವಚನಗಳಲ್ಲಿ ಸ್ವಾನುಭವ ಕುರಿತು ಹೇಳಿರುವ 4 ವಚನಗಳನ್ನು ನೋಡೋಣ. ವಚನ 1. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹೀರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನಿತ್ಯ ಕಾಣ ರಾಮನಾಥ. ಶರಣ ಜೇಡರ ದಾಸಿಮಯ್ಯನವರ ವಚನವಿದು. ಶರಣ ಜೇಡರ ದಾಸಿಮಯ್ಯನವರು ರಾಮನಾಥ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಪರಮಾತ್ಮನೇ, ನೀನು ನನಗೆ ಸಿರಿ ಸಂಪತ್ತು, ಅಧಿಕಾರ, ಅಂತಸ್ತು ಏನು ಕೊಟ್ಟರೂ ಅದು ನನಗೆ ಬೇಡ. ಆದರೆ ಶರಣರ ಅನುಭವದ ನುಡಿಗಳನ್ನು, ಸುಳ್ಳು ನುಡಿಗಳನ್ನು ಆಲಿಸಲು ಅವಕಾಶ ಕೊಟ್ಟರೆ ಸಾಕು, ನೀನು ನಿನ್ನನ್ನೇ ನನಗೆ ಕೊಟ್ಟಂತಾಗುತ್ತದೆ ಎಂದು ಜೇಡರ ದಾಸಿಮಯ್ಯನವರು ಶರಣರ ಅನುಭವದ ಮಹತ್ವವನ್ನು ತಿಳಿಸಿದ್ದಾರೆ. ವಚನ 2. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಳಿವನಯ್ಯ. ಬಸವಣ್ಣನವರ ವಚನವಿದು. ಕೂಡಲ ಸಂಗಮ ದೇವ ಎಂಬ ಅಂಕಿತನಾಮದೊಂದಿಗೆ ಬಸವಣ್ಣನವರು ವಚನಗಳನ್ನು ರಚಿಸಿದ್ದಾರೆ. ಈ ವಚನದ ಮೂಲಕ ಬಸವಣ್ಣನವರು ತಾವು ಆಡಿದ ನುಡಿ ಹೇಗಿರಬೇಕು ಎಂದು ಹೇಳುತ್ತಾ, ನುಡಿಯು ನುಡಿಯುವವನ ಘನತೆ ಹೆಚ್ಚಬೇಕು, ಆ ಹೆಚ್ಚಳ ದಕ್ಕುವುದು ಅವನ ನಡೆಯಿಂದ ಎಂದು ನಡೆ ನುಡಿಯ ಅನುಭವವನ್ನು ಸಾರಿದ್ದಾರೆ. ವಚನ 3. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದೇ ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾ ಮರುಳೆ. ಅಲ್ಲಮ ಪ್ರಭುದೇವರ ವಚನವಿದು. ಅಲ್ಲಮ ಪ್ರಭುಗಳು ಗುಹೇಶ್ವರ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಅಲ್ಲಮ ಪ್ರಭುಗಳು ಮಾತನ್ನು ಜ್ಯೋತಿರ್ಲಿಂಗವೆಂದಿದ್ದಾರೆ, ಸ್ವರವನ್ನು ಪರತತ್ವವೆಂದು ಪರಿಭಾವಿಸಿದ್ದಾರೆ. ಶರಣರು ನುಡಿದು ಸೂತಕಿಗಳಲ್ಲ, ಶರಣರು ನಡೆ ನುಡಿಗಳೊಂದಾದವರು, ದಿನವನ್ನೊಳಕೊಂಡು ಮಾತಾಡುವ ಮಹಂತರು ಎಂದಿದ್ದಾರೆ. ವಚನ 4. ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ, ಮತ್ತೆ ಲೋಕಕ್ಕೆ ಬಂದು ಮಾನವ ಜನ್ಮವ ಕಂಡೆ, ಆ ಮಾನವ ಜನ್ಮಕ್ಕೆ ಗುಣಾಕ್ಷರ ನ್ಯಾಯದಂತೆ ಲಿಂಗ ಬಂದುದ ಕಂಡೆ. ಎನಗಿದು ಚೋದ್ಯವಯ್ಯ, ಎನಗಿದು ವಿಪರೀತವಯ್ಯ, ಇದಕ್ಕೆ ನುಡಿದಂತೆ ನಡೆಸು, ನಡೆದಂತೆ ನುಡಿಸು. ನುಡಿ ನಡೆಗೆ ಭಿನ್ನವಾದರೆ ನಿಮ್ಮ ಶರಣರೊಪ್ಪರು, ನಿಮ್ಮ ಶರಣರೊಪ್ಪದಲ್ಲಿಯೇ ನೀನೊಪ್ಪೆ, ನೀನೊಪ್ಪದಲ್ಲಿಯೇ ಬಂದಿತನೆಗೆ ಭವದ ಹೆಮ್ಮಾರಿ, ಅದಕ್ಕೆ ನಾನಂಜುವೆನಯ್ಯ, ನಾನಳಕುವೆನಯ್ಯ. ನುಡಿ ನಡೆ ಎರಡಾಗದಂತೆ ನಡೆಸಯ್ಯ, ಘಣಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನ. ಘಣಲಿಂಗಿ ದೇವರ ವಚನವಿದು. ಘಣಲಿಂಗಿ ದೇವ ಮೋಹದ ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತನಾಮದೊಂದಿಗೆ ಘಣಲಿಂಗಿ ದೇವರು ವಚನಗಳನ್ನು ರಚಿಸಿದ್ದಾರೆ. ನಡೆ ನುಡಿಗಳಲ್ಲಿ ವ್ಯತ್ಯಾಸವಾದರೆ ಶರಣರು ಹಾಗೂ ಭಗವಂತ ಇಬ್ಬರೂ ಒಪ್ಪುವುದಿಲ್ಲ. ಆದ್ದರಿಂದ ನುಡಿದಂತೆ ನಡೆಯುವಂತೆ ಮಾಡು ಎಂದು ತಮ್ಮ ಆರಾಧ್ಯ ದೈವನಲ್ಲಿ ಕೋರಿದ್ದಾರೆ. ಇದರಿಂದ ಅರ್ಥವಾಗುವುದೇನೆಂದರೆ ಶರಣರ ಅನುಭವದ ಸಾಂಗತ್ಯದ ಮಹತ್ವ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನುಭವ ಕುರಿತು ಬಸವಾದಿ ಶರಣರ ವಚನಗಳನ್ನು ನೋಡೋಣ. ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅಂದರೆ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ದೊರೆಯುತ್ತದೆ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.